ನಮಸ್ಕಾರ ಸ್ನೇಹಿತರೆ. ಅಂಗಡಿಯಿಂದ ತರುವ ಚಿಪ್ಸ್ಗಿಂತಲೂ ಹೆಚ್ಚು ಕ್ರಿಸ್ಪಿ, ಹೆಚ್ಚು ರುಚಿಯಾದ ಚಿಪ್ಸ್ ಮನೆಯಲ್ಲಿ ಮಾಡ್ಬೋದು ಅಂದರೆ ನಂಬ್ತೀರಾ? ಆದರೆ ಒಂದು ಸಣ್ಣ ತಪ್ಪಿನಿಂದ ಹೆಚ್ಚಿನವರ ಚಿಪ್ಸ್ ಮೆತ್ತಗಾಗಿ ಬಿಡುತ್ತವೆ. ಇಂದು ಆ ತಪ್ಪು ಏನು ಮತ್ತು ಚಿಪ್ಸನ್ನು ಸೂಪರ್ ಕ್ರಂಚಿಯಾಗಿ ಮಾಡುವ ಸೀಕ್ರೆಟ್ ಟ್ರಿಕ್ ಏನು ಅನ್ನೋದನ್ನು ತೋರಿಸ್ತೀನಿ. ಆದರೆ ಒಂದೇ ಒಂದು ವಿಚಾರ ಏನಪ್ಪ ಅಂದರೆ, ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆವಾಗಲೇ ನಿಮಗೆ ಟ್ರಿಕ್ಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಫೇಸ್ಬುಕ್ಕಲ್ಲಿ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಅನೇಕ ಜನರಿಗೆ ಈ ವಿಡಿಯೋ ತಲುಪಬೇಕು. ಅವರು ಸಹ ತಮ್ಮ ಮಕ್ಕಳಿಗೆ ಈ ರೀತಿಯಾದ ಚಿಪ್ಸ್ ಮನೆಯಲ್ಲೇ ಮಾಡಿಕೊಡ್ಬೇಕು. ಅದೇ ನಮ್ಮ ಉದ್ದೇಶ. ಹಾಗಿದ್ರೆ ತಡ ಯಾಕೆ? ಕೇವಲ ಆಲೂಗಡ್ಡೆಯಿಂದ ಎಲ್ಲರ ಬಾಯಲ್ಲೂ ನೀರು ತರಿಸುವ ಸೂಪರ್ ಕ್ರಿಸ್ಪಿ ಆಲೂಗಡ್ಡೆ ಚಿಪ್ಸ್ ಮಾಡೋಣ ಬನ್ನಿ. ಇಲ್ಲಿ ನಾನು 4 ಆಲೂಗಡ್ಡೆನ ತಗೊಂಡಿದ್ದೀನಿ. ಸಾಮಾನ್ಯವಾಗಿ ಚಿಪ್ಸ್ ಮಾಡೋದಕ್ಕೆ ಅದರದೇ ಆದ ಆಲೂಗಡ್ಡೆ ಸಿಗುತ್ತದೆ. ಆದರೆ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಪಲ್ಯ ಹಾಗೆ ಸಾರಿಗೋಸ್ಕರ ಬಳಸ್ತೀವಲ್ಲ ಆಲೂಗಡ್ಡೆ, ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬಳಸಿ ಮಾಡಿದ್ರು ಸ್ವಲ್ಪ ಕಷ್ಟ, ಆದರೂ ಕೂಡ ನಾನು ಹೇಳೋ ಟಿಪ್ಸ್ನಿಂದ ನೀವು ಮಾಡಿ ನೋಡಿ. ಇದರ ಸಿಪ್ಪೆನ ತೆಗಿಬೇಕು. ನಾನು ಈ ಆಲೂಗಡ್ಡೆನ ಮೊದಲೇ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದರ ಸಿಪ್ಪೆನ ತೆಗಿತಾ ಇದ್ದೀನಿ. ಇವಾಗ ಎಲ್ಲದರ ಸಿಪ್ಪೆ ತೆಗೆದಾಗಿದೆ. ಇವಾಗ ನಾನು ಚಾಕುವಿನ ಸಹಾಯದಿಂದ ಅದನ್ನು ತೆಳ್ಳಗೆ ಕಟ್ ಮಾಡ್ಕೋತಾ ಇದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ಏನಾಗುತ್ತೆ, ಕೆಲವೊಮ್ಮೆ ದಪ್ಪ ಆಗುತ್ತೆ, ಇಲ್ಲಾಂದರೆ ತೆಳ್ಳಗಾಗುತ್ತೆ. ಇಲ್ಲಾಂದರೆ ನೀವು ಸ್ಲೈಸರ್ ಕೂಡ ಯೂಸ್ ಮಾಡ್ಬೋದು. ಅದು ಎಲ್ಲ ಸೈಜ್ ಕರೆಕ್ಟಾಗಿ ಬರುತ್ತೆ. ತುಂಬ ದಪ್ಪ ಕಟ್ ಮಾಡಿದರೆ ಏನಾಗುತ್ತೆ, ಅದು ಚಿಪ್ಸ್ ಅನ್ನೋದು ಮೆತ್ತಗಾಗ್ಬಿಡುತ್ತೆ. ತೆಳ್ಳಗೆ ಕಟ್ ಮಾಡಿದರೆ ಎಣ್ಣೆಗೆ ಹಾಕಿದ್ಕೊಳ್ಳೆ ಕಂದು ಬಣ್ಣ ಬಂದುಬಿಡುತ್ತೆ. ಸೊ ಕಟ್ ಮಾಡೋವಾಗ ತೆಳ್ಳಗೂ ಇರಬಾರ್ದು, ದಪ್ಪಗೂ ಇರಬಾರ್ದು, ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇವಾಗ ನೋಡಿ, ನಾನು ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ನಾನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೋತೀನಿ. ಈ ರೀತಿ ತೊಳೆದುಕೊಳ್ಳೋದ್ರಿಂದ ಆ ಆಲೂಗಡ್ಡೆಯಲ್ಲಿರುವ ಸ್ಟಾರ್ಚ್ ಅಂಶ ಕಡಿಮೆ ಆಗುತ್ತೆ ಮತ್ತು ಚಿಪ್ಸ್ ಹೆಚ್ಚು ಗರಿಗರಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಸ್ಲೈಸ್ಗಳು ಒಂದಕ್ಕೊಂದು ಅಂಟ್ಕೊಳ್ಳೋದೇ ಇರೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಳ್ಳಿ. ನೀರು ಕಾದ್ಮೇಲೆ ನಾವು ಆಲೂಗಡ್ಡೆನ ಹಾಕೋಬೇಕು, ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥದ್ದು. ಇದು ಬರೀ 1 ನಿಮಿಷ ಬಿಡಬೇಕು. 1 ನಿಮಿಷ ಆದಮೇಲೆ ಆ ಆಲೂಗಡ್ಡೆನ ತೆಗೆದು ತಣ್ಣೀರಿನಲ್ಲಿ ಹಾಕಿ. ಜಾಸ್ತಿ ಹೊತ್ತು ಬಿಡಬೇಡಿ, ಬರೀ 1 ನಿಮಿಷ. ನಾನು ಹೇಳೋ ಟಿಪ್ಸ್ನೆಲ್ಲ ಫಾಲೋ ಮಾಡಿ, ನಿಮ್ಮ ಚಿಪ್ಸ್ ಕೂಡ ಗರಿಗರಿಯಾಗಿ ಬರುತ್ತೆ. ನೋಡಿ, ಇವಾಗ ನಾನು ಎಲ್ಲನೂ ತಣ್ಣೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅದು ನೀರನ್ನೆಲ್ಲ ಸೋಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಎಲ್ಲನೂ ಸ್ಲೋ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಚಿಪ್ಸ್ ಇನ್ನಷ್ಟು ಗರಿಗರಿಯಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕ್ರಿಸ್ಪಿ ಟೆಕ್ಸ್ಚರ್ ಕೂಡ ಸಿಗುತ್ತೆ. ಮಿಕ್ಸ್ ಮಾಡ್ಕೊಳ್ಳುವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದು ಮುರಿಯದಂತೆ. ಕಾರ್ನ್ಫ್ಲೋರ್ ಎಲ್ಲ ಚಿಪ್ಸ್ಗಳಿಗೂ ಸಮವಾಗಿ ಅಂಟುವಂತೆ ನೋಡ್ಕೊಳ್ಳಿ. ಇವಾಗ ಎಣ್ಣೆ ಕಾಯ್ದಕ್ಕಿಟ್ಟಿದ್ದೀನಿ, ಅದಕ್ಕೆ ಚಿಪ್ಸ್ನ ಹಾಕೋತಾ ಇದ್ದೀನಿ. ಒಮ್ಮೆಲೆ ಅಷ್ಟು ಸೇರಿಸಿ ಹಾಕ್ಬಿಡ್ಬೇಡಿ, ನಿಧಾನವಾಗಿ ಈ ಥರ ಬಿಡಿಸ್ಕೊಂಡು ಹಾಕೋಬೇಕು. ಫ್ಲೇಮ್ನ ಸ್ಲೋ ಆಗಿ ಇಡಬೇಡಿ, ಮೀಡಿಯಮ್ ಟು ಹೈ ಇರಲಿ. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ನೋಡಿ, ಇವಾಗ ಈ ಕಲರ್ ಬಂದರೆ ಸಾಕು. ಇವಾಗ ನಾನು ಚಿಪ್ಸ್ನ ಎತ್ಕೋತಾ ಇದ್ದೀನಿ. ಮತ್ತೆ ಎಣ್ಣೆ ಕಾದ್ಮೇಲೆ ಮತ್ತೆ ನಾನು ಸೆಕೆಂಡ್ ಬ್ಯಾಚ್ ಹಾಕೋತಾ ಇದ್ದೀನಿ. ಒಮ್ಮೆಲೆ ಜಾಸ್ತಿ ಚಿಪ್ಸ್ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಒಂದು 2-3 ಸಲ ಆದರೂ ನೀವು ಬ್ಯಾಚ್ ವೈಸ್ ನೀವು ಅದನ್ನು ಫ್ರೈ ಮಾಡ್ಕೋಬೋದು. ನೋಡಿ, ಕೇವಲ 1 ನಿಮಿಷ ಬೇಯಿಸಿ 1 ಟೀ ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಮಾಡಿದ ಈ ಗರಿಗರಿಯಾದ ಆಲೂಗಡ್ಡೆ ಎಷ್ಟು ಸುಂದರವಾಗಿ ಬರ್ತಾ ಇದೆ ಅಂತ ಹೇಳಿ. ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ವಾವ್, ನೋಡಿ ಚಿಪ್ಸ್ ಇವಾಗ ಸಿದ್ಧವಾಗಿದೆ. ಅದ್ರ ಸೌಂಡ್ ಕೇಳ್ತಿದ್ರೆ ಗೊತ್ತಾಗುತ್ತಲ್ಲ ಚಿಪ್ಸ್ ಎಷ್ಟು ಗರಿಗರಿಯಾಗಿದೆ ಅಂತ ಹೇಳಿ. ಇದನ್ನು ನಾನಿವಾಗ ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನಿವಾಗ ಉಪ್ಪು ಖಾರವನ್ನು ಹಾಕೋಬೇಕು. ನೀವು ಬೇಕಾದರೆ ಚಾಟ್ ಮಸಾಲಾನು ಕೂಡ ಸ್ವಲ್ಪ ಯೂಸ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದರೆ ಬರೀ ಉಪ್ಪು ಕೂಡ ಹಾಕೋಬೋದು. ನಿಮಗೆ ಖಾರನ ಇಷ್ಟ ಅಂದರೆ ಖಾರ ಕೂಡ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ, ಯಾಕಂದರೆ ಅದು ಅಷ್ಟು ಕ್ರಿಸ್ಪಿ ಆ್ಯಂಡ್ ಟೇಸ್ಟ್ ಕೂಡ ಹಾಗೇ ಇರುತ್ತೆ. ನೋಡಿ, ಮುಟ್ಟಿದ್ರೆ ಹೇಗೆ ಮುರಿಯುತ್ತೆ, ಅಷ್ಟು ಗರಿಗರಿಯಾಗಿದೆ ಚಿಪ್ಸು. ಈ ಚಿಪ್ಸ್ನ ನೀವು ಒಮ್ಮೆ ಮಾಡಿದರೆ ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಮತ್ತೆ ಮತ್ತೆ ಕೇಳಿ ತಿಂತಾರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇಂತಹ ಸುಲಭ ಮತ್ತು ರುಚಿಕರವಾದ ಅಡುಗೆ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮಾತ್ರ ಮರೆಯಬೇಡಿ. ಮತ್ತೊಂದು ಹೊಸಕರ ರುಚಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಷ್ಟರವರೆಗೆ ಧನ್ಯವಾದಗಳು. ನಮಸ್ಕಾರ.